ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸೆಕೆಂಡ್ PUC ಎಕ್ಸಾಮ್ ನ ಒಂದು ರಿಸಲ್ಟ್ ಬಗ್ಗೆ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಸೆಕೆಂಡ್ PUC ಎಕ್ಸಾಮ್ ಎಲ್ಲರೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ಇನ್ನೇನು SSLC ಎಕ್ಸಾಮ್ ಕೂಡ ಕಂಪ್ಲೀಟ್ ಆಗಿಬಿಡುತ್ತೆ. ಅವಾಗಲೇ 2 ಪೇಪರ್ ಮುಗ್ದೋಗಿದೆ. ಸೊ ಹಾಗಾಗಿನೇ ಸೆಕೆಂಡ್ PUC ಎಕ್ಸಾಮ್ ನ ಒಂದು ರಿಸಲ್ಟ್ ಬಂದ್ಬಿಟ್ಟು ಫಸ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಅದಾದ್ಮೇಲೆ SSLC ರಿಸಲ್ಟ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮಲ್ಲಿ ತುಂಬಾ ಜನ ಬಂದು ಒಳ್ಳೆ ರ್ಯಾಂಕ್ ನ ತಗೊಂತೀರಾ ಅಂತ ಹೇಳಿ ಅಂತ ಅನ್ಕೊಂತೀನಿ. ನನ್ನ ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ತುಂಬಾ ಜನ ತಗೊಂಡಿದ್ದಾರೆ. ಸೊ ಅದರಲ್ಲೂ ಕೂಡ ಎಲ್ಲ ಕ್ವಶನ್ಸ್ ಕೂಡ ಕವರ್ ಆಗಿದೆ ಅಂತಾನು ಕೂಡ ಹೇಳಿದ್ದಾರೆ. ಸೊ ಹಂಗಾಗಿನೇ ಅವ್ರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ರಿಸಲ್ಟ್ ಬಂದ್ಬಿಟ್ಟು 7th ಒಳಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ತುಂಬಾ ಜನ ಬಂದು ನನ್ನ ಅಪ್ಡೇಟ್ ಇದೆಯಾ ಬ್ರೋ ಅಂತ ಕೇಳ್ತಿದ್ರಿ. ಸೊ ಸದ್ಯದ ಮಟ್ಟಿಗೆ ಯಾವುದೇ ಎಜುಕೇಶನಲ್ ಮಿನಿಸ್ಟರ್ ಕಡೆಯಿಂದ, ಮಧು ಬಂಗಾರಪ್ಪ ಅವ್ರ ಕಡೆಯಿಂದ ಯಾವುದೇ ಒಂದು ಅಪ್ಡೇಟ್ ಇಲ್ಲ ಅಂತಾನೆ ಹೇಳ್ಬೋದು. ಆಕ್ಚುಲ್ ಆಗಿ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿನೇ ವ್ಯಾಲ್ಯೂಯೇಷನ್ ಆದ್ಮೇಲೆ ನಿಮ್ಗೆ ಇಲ್ಲಿ ಪ್ರೋಸೆಸ್ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಗಿ ಒಂದು 2 days ತಗೊಂತಾರೆ ಅಷ್ಟೇ. ರಿಸಲ್ಟ್ ಎಕ್ಸಾಮ್ ಆದ್ಮೇಲೆ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಅದನ್ನೇನು ಆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಏನು ಅನೌನ್ಸ್ಮೆಂಟ್ ಮಾಡುವಂಥ ಒಂದು ಅವಶ್ಯಕತೆನೇ ಇಲ್ಲ. ಏನಕ್ಕಪ್ಪ ಅಂದ್ರೆ ಒಂದು 2 days ಅಷ್ಟೇ. ಅದು ಎಲ್ಲ ಕಡೆನೂ ಕೂಡ ಶಫಲ್ ಆಗುತ್ತೆ ಪೇಪರ್, ಆನ್ಸರ್ ಶೀಟ್ಸ್ ಬಂದ್ಬಿಟ್ಟು, ಆನ್ಸರ್ ಬುಕ್ಲೆಟ್ ಬಂದ್ಬಿಟ್ಟು. ಆಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಏನಕ್ಕಪ್ಪ ಇನ್ನೊಂದು ವಾರದಲ್ಲಿ ರಿಸಲ್ಟ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಆಗಬೇಕು, ಸಿಸ್ಟಮ್ಗೆ ಅಪ್ಲೋಡ್ ಆಗಬೇಕು, ಪ್ರತಿಯೊಂದನ್ನು ಕೂಡ ಪ್ರೋಸೆಸ್ ಆಗಬೇಕು ಅಂದ್ರೆ ಬೇಗ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ನಾಳೆ ಸ್ಟಾರ್ಟ್ ಆಗುತ್ತೆ, ಸೋಮವಾರ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಏನಿಲ್ಲ, 2 days ಅಷ್ಟೇ. ಅದಾದ್ಮೇಲೆ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಪ್ರತಿ ಡಿವಿಷನ್ ಅಲ್ಲೂ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ರಿಸಲ್ಟ್ 1 week ಒಳಗಡೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಾನು ಕೂಡ ಹೇಳಿದ್ದಾರೆ. ನನ್ನ ಅನಿಸಿಕೆ ಪ್ರಕಾರ ವ್ಯಾಲ್ಯೂಯೇಷನ್ ಅವಾಗಲೇ ಸ್ಟಾರ್ಟ್ ಆಗಿಬಿಡಿದೆ. ಎಲ್ಲರೂ ಕೂಡ ವ್ಯಾಲ್ಯೂಯೇಷನ್ ಮಾಡ್ತಿದ್ದಾರೆ. ಸೊ ಹಂಗಾಗಿನೇ ಸೊ ತುಂಬಾ ಜನಕ್ಕೆ ನರ್ವಸ್ ಇರುತ್ತೆ, ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ, ರ್ಯಾಂಕ್ ತೆಗಿತೀನೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗ್ಲೂ ಕೂಡ ತಲೆ ಕೆಡ್ಸ್ಕೊಳ್ಬೇಡಿ. ರಿಸಲ್ಟ್ ಏನಾಗುತ್ತೋ ಬಿಡುತ್ತೋ, ಪಾಸ್ ಆದರೆ ಸಾಕು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ? ಸೊ ಇನ್ನು ಮುಂದೆ ಬೇರೆ ಬೇರೆ ಎಕ್ಸಾಮ್ಸ್ಗಳಿದೆ, ಅಲ್ಲಿ ಕೂಡ ಸ್ಕೋರ್ ಮಾಡ್ಬೋದು. KCET ಎಕ್ಸಾಮ್ ಇದೆ. KCET ನೀವು ಒಳ್ಳೆ ಸ್ಕೋರ್ ಮಾಡಿದ್ದೀರಾ ಅಂದರೆ ಒಂದೊಳ್ಳೆ ಕಡೆ ನೀವು ಪ್ಲೇಸ್ಮೆಂಟ್ ಆಗ್ತೀರಾ. ನೀಟ್ ಎಕ್ಸಾಮ್ ಇದೆ. ಸೊ ಇದ್ರ ಮೇಲೆ ಗಮನ ಕೊಡಿ, ಮೇನ್ ಹೈಯರ್ ಎಕ್ಸಾಮ್ಸ್ಗಳಿಗೆ. ಇದಕ್ಕೆಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಓಕೆನಾ? ಸೊ ಆರಾಮಾಗಿರಿ. ರಿಸಲ್ಟ್ ಬಂದಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಓಕೆನಾ? ಸೊ ಇದೇ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಏನಂತ ಸ್ಟ್ರಿಕ್ಟ್ ಏನಿಲ್ಲ, ಈಸಿಯಾಗೆ ಮಾಡ್ತಾರೆ. ಜೈ ಹಿಂದ್, ಒಂದೇ ಮಾತ್ರ.